ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗಲು ಶುರುವಾಗಿದೆ. ಭಾರಿ ಇಳಿಕೆ ಕಂಡ ಚಿನ್ನದ ಬೆಲೆಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಚಿನ್ನ ಬೆಳ್ಳಿ ಆಭರಣ ಖರೀದಿ ಮಾಡೋರ್ಗೆ ಒಂದು ಸುವರ್ಣ ಅವಕಾಶ ಆಗುತ್ತಾ ಅಥವಾ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಬೆಳ್ಳಿ ಬೆಲೆ? ತುಂಬಾ ಜನ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಮತ್ತೆ ಯಾಕೆ ಬಂಗಾರ ಏರಿಕೆ ಆಗುತ್ತೆ, ಯಾಕೆ ಇಳಿಕೆ ಆಗುತ್ತೆ, ಇನ್ನು ಕೇಂದ್ರದ ಮೋದಿ ಸರ್ಕಾರದ ಬಂಗಾರದ ಮೇಲೆ ಕಣ್ಣು ಯಾವ ತರ ಇದೆ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ನೇಮದ ಪ್ರಕಾರ ಬಂಗಾರ ನೀವು ಮನೆಯಲ್ಲಿ ಎಷ್ಟು ಇಡ್ಕೋಬಹುದು, ಎಷ್ಟರ ಮೇಲೆ ಇದ್ರೆ ನಿಮ್ಮ ಮೇಲೆ ಒಂದು IT ನೋಟಿಸ್ ಬರ್ಬೋದು, ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮತ್ತೆ ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಒಂದು ತಪ್ಪು ಮಾಡ್ತಾರೆ, ಆ ತಪ್ಪಿನಿಂದ ಅವರಿಗೆ ದೊಡ್ಡ ಮೋಸವಾಗಬಹುದು ಅಂತಾನು ಕೂಡ ಹೇಳಲಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು, ಬಂಗಾರ ಬೆಳ್ಳಿ ಖರೀದಿ ಮಾಡೋರು ತುಂಬಾ ಎಚ್ಚರವಾಗಿರ್ಬೇಕು ಮತ್ತು ಕೇಂದ್ರ ಸರ್ಕಾರದ ನಿಯಮಗಳನ್ನು ಕೂಡ ತಿಳಿದುಕೊಳ್ಳಿ. ಇನ್ನು ನಾವು ಹೇಳುವ ಒಂದು ಟ್ರಿಕ್ ಇಂದ ನೀವು ಕಡಿಮೆ ಬೆಲೆಗೆ ಬಂಗಾರವನ್ನು ಕೂಡ ಖರೀದಿ ಮಾಡಬಹುದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ನಾವು ನಿಮಗೆ ಇವತ್ತು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏಕೆ ಇಳಿಕೆ ಆಗುತ್ತೆ ಅಂತ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಕಡಿಮೆ ಆಗ್ಬೇಕು, 1,00,000 ರೂಪಾಯಿ ಒಳಗೆ ಬರಬೇಕು ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಕ್ಸ್ಪ್ರೆಷನ್ ನೀವು ತೋರಿಸಬಹುದು ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಥವಾ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ. ನಾವು ನಿಮ್ಮ ಕಮೆಂಟ್ ಓದಿ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಬಂಗಾರ ಬೆಳ್ಳಿ ಬೆಲೆ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಮೊದಲಿಗೆ ಬೆಳ್ಳಿ ಬೆಲೆ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಬಂಗಾರ ಬೆಳ್ಳಿ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ, ಅಂದ್ರೆ ಇಳಿಕೆ ಆಗ್ತಾ ಇದೆ. ಇದು ಯಾವಾಗ ಇಳಿಕೆ ಆಗುತ್ತೆ ನೋಡಿ, ಅವಾಗ ಜನರು ಖರೀದಿ ಮಾಡ್ತಾರೆ, ಇದರಿಂದ ಡಿಮ್ಯಾಂಡ್ ಬಂದು ಮತ್ತೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ಮೊದಲಿಗೆ ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ. ಹೌದು, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಫ್ಯೂಚರ್ ಬೆಲೆ ಈಗ 2,27,000 ರೂಪಾಯಿಂದ 2,30,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಆದ್ರೆ ವೀಕ್ಷಕರೇ, ಸೋಮವಾರ ಮಂಗಳವಾರ ಈ 2 ದಿನ ಏನಿರುತ್ತೆ ನೋಡಿ, ಮಾರ್ಕೆಟ್ ಓಪನ್ ಆಗುತ್ತೆ. ಅಂದ್ರೆ ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಇಲ್ಲಿ ಬೈಯಿಂಗ್ ಪವರ್ ಬರಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ 3 ದೇಶದ ನಡುವೆ ಉದ್ವಿಗ್ನತೆ ಇದೆ, ಯುದ್ಧದ ಪರಿಸ್ಥಿತಿ ಇದೆ. ಯುದ್ಧ ಇದ್ದಾಗ ಸೇಫ್ ಅಸೆಟ್ ಅಂತ ಅಂದ್ರೆ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗಿದೆ ಅಂತ ನಾವು ನಿಮಗೆ ಮೊದಲೇ ಕೂಡ ಹೇಳಿದ್ವಿ ವೀಕ್ಷಕರೇ. ಆದ್ರೆ ಈಗ ಮತ್ತೆ ರಿಕವರಿ ಕಾಣ್ತಾ ಇದೆ. ಹೌದು, ಈಗ ಮತ್ತೆ ಬೆಳ್ಳಿ ಬೆಲೆ ಸ್ವಲ್ಪರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಮೊನ್ನೆ 2,00,000 ರೂಪಾಯಿ ತನಕ ಬಂದು ಈಗ ಮತ್ತೆ 2,30,000 ರೂಪಾಯಿ ಅಂತ ಇಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈಗ ಮತ್ತಷ್ಟು ಇಳಿಕೆ ಆಗುತ್ತಾ ಬೆಳ್ಳಿ ಬೆಲೆ ಅಂತ ನೀವು ಕೇಳೋದಾದ್ರೆ, ಹೌದು ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಇದೆ. ಬೆಳ್ಳಿ ಬೆಲೆ 1 ಕೆಜಿಗೆ 2,00,000 ರೂಪಾಯಿ ಆಸೆನಲ್ಲಿ ಮತ್ತೊಮ್ಮೆ ಬರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬೆಳ್ಳಿ ಬೆಲೆ ಎಷ್ಟು ವೀಕ್ಷಕರೇ? 2,50,000 ರೂಪಾಯಿ 1 ಕೆಜಿಗೆ. ಹೌದು, 2,45,000 ರೂಪಾಯಿಂದ 2,50,000 ರೂಪಾಯಿಗೆ 1 ಕೆಜಿ ಬೆಳ್ಳಿ ಸಿಗ್ತಾ ಇದೆ. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 3,20,000 ರೂಪಾಯಿ ಇತ್ತು. ಆದ್ರೆ ಈ ವಾರವೂ ಕೂಡ ಬೆಳ್ಳಿ ಬೆಲೆ ಏರಿಕೆ ಆಗಿಲ್ಲ, ಹೊರತಾಗಿ ಇಳಿಮುಖ ಕಂಡಿದೆ ಅಂತಾನು ಕೂಡ ಹೇಳ್ಬಹುದು. ಈ ವಾರವೂ ಕೂಡ ಇದೇ ತರ ಇಳಿಮುಖದಲ್ಲಿ ಬಂಗಾರ ಬೆಳ್ಳಿ ಸಾಗಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಚ್ಚಾ ತೈಲಕ್ಕೆ ಮತ್ತೆ ಡಿಮ್ಯಾಂಡ್ ಬಂದ್ರೆ, ಅಂದ್ರೆ ಕ್ರೂಡ್ ಆಯಿಲ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಹೂಡಿಕೆದಾರರು ಟ್ರೇಡ್ ಮಾಡಿದ್ರೆ ಬಂಗಾರ ಬೆಳ್ಳಿಯನ್ನ ಮಾರಿ ಅವರು ಈ ಒಂದು ಹಣವನ್ನ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿದ್ರೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗೋ ಮುನ್ಸೂಚನೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಡಾಲರ್ ಬಾಂಡ್ ಈಲ್ಡ್ಸ್ ಗಳನ್ನು ಕೂಡ, ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಹೈಕ್ ಮಾಡೋದಾಗಿರ್ಬೋದು, ಯಥಾಸ್ಥಿತಿ ಕಾಯ್ದುಕೊಳ್ಳೋದಾಗಿರ್ಬೋದು, ಇದರಿಂದಲೂ ಕೂಡ ಏರಿಕೆ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಬನ್ನಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಇವತ್ತಿನ ತಾಜಾ ಬಂಗಾರದ ಬೆಲೆ ಎಷ್ಟಾಗಿದೆ ಹಾಗೂ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಕೇಂದ್ರ ಸರ್ಕಾರದ ನಿಯಮಗಳು, ಇನ್ನು ಕಡಿಮೆ ಬೆಲೆಗೆ ನೀವು ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು, ಇನ್ನು 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ, ಮತ್ತೆ 24 ಕ್ಯಾರೆಟ್ ಚಿನ್ನ ಇದಕ್ಕೆ ತಗೋಬೇಕು, ಎಲ್ಲಾ ಕೂಡ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಗಲಿದೆ. ದಯಮಾಡಿ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ. ನಿಮ್ಮ ಹಣ, ನಿಮ್ಮ ಜೇಬಿನಲ್ಲಿರೋ ಹಣ ಯಾವ ತರ ಉಳಿಸಬೇಕು, ಆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ
ಕೂಡ ಇದೇ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ ವೀಕ್ಷಕರೇ. ಮೊದಲಿಗೆ ನಾವು ನಿಮಗೆ ಬಂಗಾರದ ಚಾರ್ಟ್ ತೋರಿಸ್ತಾ ಇದ್ದೇವೆ. ಎದಕ್ಕಂದ್ರೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬಂಗಾರದ ಬೆಲೆ ಇಳಿಕೆ ಆಗಬಹುದು ಅಂತ ಇಲ್ಲಿ ತಜ್ಞರು ಎದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಮೊನ್ನೆ ನೀವು ನೋಡಬಹುದು ವೀಕ್ಷಕರೇ, ಬಂಗಾರದ ಬೆಲೆ 1,30,000 ರೂಪಾಯಿ ತರ ಬಂದು ಹೋಗಿದೆ. ಅಂದ್ರೆ ಇದು ಸಾಧಾರಣ ಕುಸಿತವಲ್ವೇ ಅಲ್ವಾ? ಹೌದು ವೀಕ್ಷಕರೇ, ಇದು 1,30,000 ರೂಪಾಯಿ ತರ ಬಂಗಾರ ಬಂದಿದೆ ಅಂದ್ರೆ ಇಲ್ಲಿ ನಮಗೆ ಸೆಲ್ಲಿಂಗ್ ಅಂದ್ರೆ ಯಾರೋ ಬಂಗಾರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ರಷ್ಯಾದವರು ಕೂಡ ತಮ್ಮ ಒಂದು ಗೋಲ್ಡ್ ರಿಸರ್ವ್ ಅಂದ್ರೆ ಬಂಗಾರ ಶೇಖರಣೆಯ ಪಾಲನ್ನ ಮಾರಾಟ ಮಾಡಲು ತೀರ್ಮಾನ ಮಾಡಿದ್ದಾರಂತೆ ಬಜೆಟ್ಗೋಸ್ಕರ. ಹೀಗಾಗಿ ರಷ್ಯಾ ದೇಶದವರು ಕೂಡ ಬಂಗಾರವನ್ನ ಮಾರಾಟ ಮಾಡಿದ್ದೇ ಆದಲ್ಲಿ, ಈ ಒಂದು ಸುದ್ದಿ ನಿಜವಾಗಿದ್ದೇ ಆದಲ್ಲಿ ಬಂಗಾರದಲ್ಲಿ ನಮಗೆ ದೊಡ್ಡ ಒಂದು ಕ್ರಾಶ್ ನೋಡೋಕೆ ಸಿಗುತ್ತೆ. ಅಂದ್ರೆ ಭಾರಿ ಒಂದು ಬೆಲೆಯಲ್ಲಿ ಮತ್ತೊಮ್ಮೆ ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಮತ್ತಷ್ಟು ಜಾಸ್ತಿ ಆದ್ರೆ, ಕಚ್ಚಾ ತೈಲದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾದ್ರೆ ಹೂಡಿಕೆದಾರರು ಬಂಗಾರದಲ್ಲಿ ಲಾಭ ಮಾಡೋದನ್ನ ಬಿಟ್ಟು ಕಚ್ಚಾ ತೈಲಕ್ಕೆ ಶಿಫ್ಟ್ ಆಗ್ತಾರೆ. ಅವಾಗ ಬಂಗಾರ ಬೆಳ್ಳಿ ಖರೀದಿ ಮಾಡೋರೇ ಇರೋದಿಲ್ಲ. ಅವಾಗ ಮತ್ತೆ ಇದ್ರದ್ದು ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಾದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ಕೂಡ ನೋಡಿರ್ಬೋದು ಯಾವ ತರ ಬೆಲೆಯಲ್ಲಿ ಏರಿಕೆ ಇಳಿಕೆ ಆಗ್ತಾ ಇದೆ ಅಂತ. ಇಲ್ಲಿ 1,30,000 ರೂಪಾಯಿಂದ ಮತ್ತೆ ಈಗ 1,45,000, 1,50,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ ಬಂಗಾರದ ಬೆಲೆ ಅಂತಾನು ಕೂಡ ಹೇಳ್ಬೋದು. ಇದು ಬಂಗಾರದ ಫ್ಯೂಚರ್ ವ್ಯಾಲ್ಯೂ ಅಂತಾನು ಕೂಡ ನಾವು ಇಲ್ಲಿ ಕರಿಬಹುದು ವೀಕ್ಷಕರೇ. ಇದ್ರದ್ದು ಬೆಲೆ ಯಾವ ತರ ಏರಿಕೆ ಇಳಿಕೆ ಆಗುತ್ತೆ ನೋಡಿ, ಅದೇ ತರ ನಮ್ಮ ಕರ್ನಾಟಕದಲ್ಲಿ ಮಾರ್ಕೆಟ್ ಗಳಲ್ಲಿ ಬಂಗಾರದ ಬೆಲೆ ನಿರ್ಧಾರವನ್ನ ಮಾಡಲಾಗುತ್ತೆ ವೀಕ್ಷಕರೇ. ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಈಗ ಮುಂದಿನ ಬರೋ ದಿನಗಳಲ್ಲಿ ಸ್ವಲ್ಪರ ಮಟ್ಟಿಗೆ ಮತ್ತೆ ಇಳಿಕೆ ಕಾಣುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಈಗ ಬನ್ನಿ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ. ಇವತ್ತಿನ 18 ಕ್ಯಾರೆಟ್ ನ 10 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 1,11,000 ರೂಪಾಯಿ ಅಥವಾ 1,12,000 ರೂಪಾಯಿ ಆಗಲಿದೆ. ಹೌದು, 10 ಗ್ರಾಮ್ ನ 18 ಕ್ಯಾರೆಟ್ ಚಿನ್ನದ ಬೆಲೆ 1,12,000 ರೂಪಾಯಿ ತನಕ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ವೀಕ್ಷಕರೇ, ಇದ್ರ ಮೇಲೆ 3% GST ಮತ್ತು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹೋದ ವಾರ 1,18,000 ರೂಪಾಯಿದದ್ದು ಈ ವಾರ 1,11,000 ರೂಪಾಯಿ, 1,12,000 ರೂಪಾಯಿಗೆ ಓಪನ್ ಆಗ್ತಾ ಇದೆ. ಆದ್ರೆ ಮತ್ತಷ್ಟು ಇಳಿಕೆ ಕಾಣಬಹುದು ಮಂಗಳವಾರದಿಂದ ಅಂತಾನು ಕೂಡ ಹೇಳಲಾಗಿದೆ. ಇನ್ನು 22 ಕ್ಯಾರೆಟ್ ಅಂದ್ರೆ ಇದು 916 ಬಂಗಾರ ಅಂತಾನು ಕೂಡ ಕರಿಬಹುದು ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾವ ಬಂಗಾರ ತಗೋಬೇಕು ಅಂತಂದ್ರೆ 18 ಕ್ಯಾರೆಟ್ ಚಿನ್ನವೂ ಕೂಡ ಸಿಗುತ್ತೆ, 22 ಕ್ಯಾರೆಟ್ ಚಿನ್ನವೂ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆದ್ರೆ ಜನರು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಬೆಸ್ಟ್. ಎದಕ್ಕಂದ್ರೆ ಇದರಲ್ಲಿ 91.6% ಬಂಗಾರ ಪ್ಯೂರಿಟಿ ಇರುತ್ತೆ, ಅಂದ್ರೆ ಶುದ್ಧ ಬಂಗಾರ ಇರುತ್ತೆ. ಉಳಿಕಿದ್ದು ಮಿಕ್ಸಿಂಗ್ ಇರುತ್ತೆ. ನೀವು ಮುಂದೆ ಬಂಗಾರ ಏನಾದ್ರೂ ಕಷ್ಟದ ಸಮಯದಲ್ಲಿ ಮಾರಾಟ ಮಾಡ್ತೀರಾ ಅಥವಾ ಸಾಲವನ್ನ ತಗೋತೀರಾ ಅಂದ್ರೆ ನಿಮಗೆ ಸುಲಭವಾಗಿ ಒಂದು ಸಾಲ ಸೌಲಭ್ಯ ಕೂಡ ಬಂಗಾರದ ಮೇಲೆ 22 ಕ್ಯಾರೆಟ್ಗೆ ಸಿಗುತ್ತೆ. ಕಂಪೇರ್ ಮಾಡಿದ್ರೆ 18 ಕ್ಯಾರೆಟ್ ನಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ಮಿಶ್ರಣ ಇರುತ್ತೆ. ಹೀಗಾಗಿ ತುಂಬಾ ಜನ ಒಂದು 18 ಕ್ಯಾರೆಟ್ ಚಿನ್ನವೇ 22 ಕ್ಯಾರೆಟ್ಗೆ ತಗೋತಾರೆ ಲೆಕ್ಕ ಮಾಡಿ. ಹೀಗಾಗಿ ವೀಕ್ಷಕರೇ, ನೀವು ಬಂಗಾರ ತಗುವಾಗ ಇದನ್ನ 18 ಕ್ಯಾರೆಟ್ 22 ಕ್ಯಾರೆಟ್ ಅಂತ ಚೆಕ್ ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ನಮ್ಮ ಪ್ರಕಾರ ನೀವು 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನವೇ ತಗೊಳ್ಳಿ, ತುಂಬಾನೇ ಬೆಸ್ಟ್ ಇರುತ್ತೆ. ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಹಾಲ್ ಮಾರ್ಕ್ ಇರೋ ಬಂಗಾರವನ್ನ ಜನರು ತಗೋಬೇಕು. ಹೌದು ವೀಕ್ಷಕರೇ, BIS ಆಧಾರಿತ ಹಾಲ್ ಮಾರ್ಕ್ ಮಾರಾಟ ಮಾಡೋದು ಕಡ್ಡಾಯ ಮಾಡಲಾಗಿದೆ. ಇನ್ನು ಆಭರಣ, ಬಂಗಾರದ ನೆಕ್ಲೆಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಉಂಗುರ ಆಗಿರ್ಬೋದು, ಚೈನಾ ಏನೇ ಇದ್ರೂ ಕೂಡ, ಬಳೆ ಏನೇ ಇದ್ರೂ ಕೂಡ ನೀವು ಹಾಲ್ ಮಾರ್ಕ್ ನ ತಗೊಳ್ಳಿ. 22 ಕ್ಯಾರೆಟ್ 916 ಅಂತ ಒಂದು ಇದು ಬರುತ್ತೆ, ಹಾಲ್ ಮಾರ್ಕ್ ಬರುತ್ತೆ, BIS ಹಾಲ್ ಮಾರ್ಕ್. ಆ ಹಾಲ್ ಮಾರ್ಕ್ ಇದ್ರೆ ನಿಮ್ಮ ಬಂಗಾರಕ್ಕೆ ಮತ್ತು ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಚೌಕಾಸಿ ಮಾಡೋದಿಲ್ಲ, ಅಂದ್ರೆ ಬಾರ್ಗೇನಿಂಗ್ ಮಾಡೋದಿಲ್ಲ. ಮೇಕಿಂಗ್ ಚಾರ್ಜಸ್ ಅಲ್ಲಿ ನೀವು ಬಾರ್ಗೇನಿಂಗ್ ಮಾಡಬಹುದು ವೀಕ್ಷಕರೇ. ಹೌದು, ತುಂಬಾ ಜನರಿಗೆ ಇದು ಗೊತ್ತೇ ಇಲ್ಲ. ಎದಕ್ಕಂದ್ರೆ ಕೆಲವೊಂದು ಅಂಗಡಿಗಳಲ್ಲಿ 25% ಇರುತ್ತೆ, ಕೆಲವೊಂದು ಅಂಗಡಿಗಳಲ್ಲಿ 10% ಇರುತ್ತೆ. ಹೀಗಾಗಿ ಎಲ್ಲಿ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ ಅಲ್ಲಿ ನಿಮಗೆ 22 ಕ್ಯಾರೆಟ್ 916 ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮೇಕಿಂಗ್ ಚಾರ್ಜಸ್ ಅಂದ್ರೆ ರೆಡಿ ಮಾಡೋದು, ವೇಸ್ಟೇಜ್ ಎಲ್ಲಾ ಕೂಡ ಲೆಕ್ಕ ಮಾಡಿ ಅದ್ರದ್ದು ಬೆಲೆ ಜಾಸ್ತಿ ಮಾಡ್ತಾರೆ. ಹೀಗಾಗಿ ನೀವು ಖರೀದಿ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಬಾರ್ಗೇನಿಂಗ್ ಮಾಡಬಹುದು. ಇವತ್ತಿನ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,37,000 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ ಇಲ್ಲಿ 1,000 ರಿಂದ 2,000 ರೂಪಾಯಿ ಜಂಪ್ ಆಗಿದ್ರು ಕೂಡ ಹೋದ ವಾರಕ್ಕೆ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರವೂ ಕೂಡ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿದೆ ಅಂತಾನೆ ಹೇಳ್ಬೋದು. ಒಟ್ಟು ಇಲ್ಲಿ ಒಂದು ವಾರದಲ್ಲಿ ಮತ್ತೊಮ್ಮೆ 9,000 ರಿಂದ 10,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ ಅಂತಾನು ಕೂಡ ನಾವಿಲ್ಲಿ ಹೇಳ್ಬೋದು ವೀಕ್ಷಕರೇ. ಮತ್ತೆ 24 ಕ್ಯಾರೆಟ್ ಚಿನ್ನದ ಬೆಲೆ ಹೇಳೋದಾದ್ರೆ 1,00,000
50,000 ರೂಪಾಯಿಗೆ ಬಂದಿದೆ. ಹೌದು, ಮೊನ್ನೆ 1,35,000 ರೂಪಾಯಿ ತರ ಬಂದು, ಆದ್ರೆ ಜನರು ಅವಾಗ ಖರೀದಿ ಮಾಡ್ಲಿಲ್ಲ. ತುಂಬಾ ಜನ ಭಯದಿಂದ ಮತ್ತೆ ಇಳಿಕೆ ಆಗ್ಬೋದು ಅಂತ ವೇಟ್ ಮಾಡಿದ್ರು, ಆದ್ರೆ ತುಂಬಾ ಜನ ಖರೀದಿ ಕೂಡ ಮಾಡಿದ್ದಾರೆ. ಇದು ಒಂದು ಸುವರ್ಣ ಅವಕಾಶ ಅಂತ. ಆದ್ರೆ ಈಗ ಎಲ್ಲರೂ ಕೂಡ ಮತ್ತೆ ಪೇಚಾಡೋ ಪರಿಸ್ಥಿತಿ. ಎದಕ್ಕಂದ್ರೆ ಬಂಗಾರದ ಬೆಲೆ ಮತ್ತೆ ಈಗ ಏನು ಮುಖದಲ್ಲಿ ಸಾಕ್ತಾ ಇದೆ. ಆದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮತ್ತೆ ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,50,000 ರೂಪಾಯಿ ಆಗಿದೆ. ಈಗ ಬನ್ನಿ ಮಾತಾಡೋಣ. ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ನೀವು ಮನೆಯಲ್ಲಿ ಬಂಗಾರ ಎಷ್ಟು ಇಡ್ಕೋಬಹುದು ಅಂದ್ರೆ ಸೇಫ್ ಆಗಿ ನೀವು ಮದುವೆಯಾದ ಮಹಿಳೆಯರಾಗಿದ್ರೆ 500 ಗ್ರಾಮ್ ವರೆಗೂ ನಿಮ್ಮ ಹತ್ತಿರ ಬಂಗಾರ ಇದ್ರೆ ಅದಕ್ಕೆ ಯಾರು ಕೂಡ ಬಿಲ್ ಕೇಳಲ್ಲ. 500 ಗ್ರಾಮ್ ಮೇಲೆ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು ಪ್ರೂಫ್ ಅನ್ನ ತೋರಿಸಬೇಕು, ಅದು ನಿಮ್ದೇ ಬಂಗಾರ ಅಂತ ನೀವು ಪ್ರೂವ್ ಮಾಡ್ಬೇಕಾಗುತ್ತೆ. ಇದಕ್ಕೋಸ್ಕರ ನೀವು 3% GST ಬಿಲ್ ಅನ್ನ ಕಂಪಲ್ಸರಿ ಆಗಿ ತಗೊಳ್ಳಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಇನ್ನು ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮಹಿಳೆಯರು ಇಲ್ಲಿ 250 ಗ್ರಾಮ್ ವರೆಗೂ ಯಾವುದೇ ತೊಂದರೆ ಇಲ್ಲದೆ ಇಡ್ಕೋಬಹುದು. 250 ಗ್ರಾಮ್ ಮೇಲೆ ಬಂಗಾರ ನಿಮ್ಮ ಮನೆಯಲ್ಲಿದ್ರೆ ಅದಕ್ಕೆ 3% GST ಬಿಲ್ ನೀವು ತಗೋಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಮಾತ್ರ ಅವರಿಗೆ ಬಂಗಾರಕ್ಕೆ ಯಾವುದೇ ರೀತಿ ಒಂದು ತೊಂದರೆ ಇರಲ್ಲ. 100 ಗ್ರಾಮ್ ಮೇಲೆ ನೀವು ಇಡ್ಕೋಬಹುದು. 100 ಗ್ರಾಮ್ ಮೇಲೆ 500 ಗ್ರಾಮ್ ಇಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ವೀಕ್ಷಕರೇ, ನೀವು ಕಂಪಲ್ಸರಿ ಆಗಿ GST ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ನವರು ಇಲ್ಲಿ ಚೆಕ್ಗೆ ಬಂದಾಗ ಅಥವಾ ಯಾರಾದ್ರೂ ಒಂದು ಇಲ್ಲಿ ತನಿಖೆಗೆ ಬಂದಾಗ ಅದು ನಿಮ್ಮದೇ ಬಂಗಾರ ಅಂತ ನೀವು ಪ್ರೂವ್ ಮಾಡಬೇಕು. ನಿಮ್ಮ ಬಂಗಾರ ಅಂತ ನೀವು ಪ್ರೂವ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಅದಕ್ಕೆ ಪ್ರೂಫ್ ಇರಬೇಕು. ಆದ್ರೆ ನೀವು ಬಿಲ್ ತಗೊಳ್ಳದೆ ಅಂದ್ರೆ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಿರಲ್ಲ, ಅವಾಗ ಅದು ನಿಮ್ದು ಬಂಗಾರ ಅಂತ ಇಲ್ಲಿ ನಿಮಗೆ ಪ್ರೂವ್ ಆಗೋದಕ್ಕೆ ಗ್ಯಾರಂಟಿ ಇರೋದಿಲ್ಲ. ಸೊ ಅವಾಗ ನಿಮಗೆ ತೊಂದರೆ ಕೂಡ ಆಗ್ಬಹುದು ವೀಕ್ಷಕರೇ. ಅಂದ್ರೆ ಬಿಲ್ ಇಲ್ಲ ಅಂದ್ರೆ ರಿಸ್ಕ್ ಹೆಚ್ಚಿಗೆ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಕೊನೆಯದಾಗಿ ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು ಕಡಿಮೆ ಬೆಲೆಗೆ ಅಂದ್ರೆ ವೀಕ್ಷಕರೇ, ನೀವು ಕಮ್ಮಿ ಬೆಲೆಗೆ ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಖರೀದಿ ಮಾಡಿ. ಈಗ ನಿಮ್ದು ಬಜೆಟ್ 10 ಗ್ರಾಮ್ ಅಂದ್ರೆ 1,50,000 ರೂಪಾಯಿ ಇದೆ. ಈಗ ನೀವು ನಾಳೆನೆ ಹೋಗಿ ತಗೋಬಾರ್ದು. ನೀವ್ ಏನ್ ಮಾಡ್ಬೇಕು, 1,50,000 ರೂಪಾಯಿಯನ್ನ ಒಟ್ಟು 10 ಭಾಗದಲ್ಲಿ ಡಿವೈಡ್ ಮಾಡಬೇಕು. ಅಂದ್ರೆ 15,000 ರೂಪಾಯಿಗೆ 10 ಭಾಗದನ್ನ ಡಿವೈಡ್ ಮಾಡಬೇಕು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 15,000 ರೂಪಾಯಿ ಹೋಗಿ ತಗೊಂಡ್ಬನ್ನಿ. ಈ ತರ ನೀವು ಬಂಗಾರ ಖರೀದಿ ಮಾಡಿದಾದಲ್ಲಿ ಮಾರ್ಕೆಟ್ ವ್ಯಾಲ್ಯೂಗಿಂತ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಒಂದು ವೇಳೆ ನೀವು ತಗೊಂಡಾಗ ಬೆಲೆ ಜಾಸ್ತಿ ಆದ್ರೆ ಅದನ್ನ ನೀವು ಮಾರಾಟ ಕೂಡ ಮಾಡಬಹುದು. ಹೀಗಾಗಿ ಹೂಡಿಕೆಗೋಸ್ಕರ 24 ಕ್ಯಾರೆಟ್ ತಗೊಳ್ಳಿ, ಆಭರಣಕ್ಕೋಸ್ಕರ 22 ಕ್ಯಾರೆಟ್ 916 BIS ಹಾಲ್ಮಾರ್ಕ್ ಆಧಾರಿತ ಬಂಗಾರ ತಗೊಳ್ಳಿ. 3% GST ಬಿಲ್ ಕಂಪಲ್ಸರಿ ಆಗಿ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.